ಪುಕ್ಸಟೆ ಇಲ್ಲಿ ಸಿಕ್ಕಾದ್ಮೇಲೆ ಯಾಕೆ ಸರ್ ತಗೊಂತಾರ ಅವರು? ಬದಲಾದ ಆವಿಷ್ಕಾರವನ್ನು ಕೂಡ ಹೇಳ್ಬಿಡ್ತೀನಿ. ಅವತ್ತೇನಪ್ಪ ಅಂದ್ರೆ ಮುಂದಿನ ವಾರ ಬಿಡುಗಡೆ ಆಗೋದು, ನಾಳೆ ಶುಕ್ರವಾರ ಬಿಡುಗಡೆ ಆಗೋ ಚಿತ್ರಗಳ ಸಾಂಗ್ಗಳನ್ನು ನೋಡ್ಲಿಕ್ಕೆ ಇಷ್ಟು ಪೆನ್ ಡ್ರೈವ್ ಇತ್ತು. ಈ ಪೆನ್ ಡ್ರೈವ್ ಅಲ್ಲಿ ನನ್ನ ಆನಂದ ಆಡಿಯೋನಲ್ಲಿ ಇರ್ತಕ್ಕಂಥ ಎಷ್ಟೋ ಲಕ್ಷ ಸಾಂಗ್ಗಳು ಇದರಲ್ಲಿದ್ದಾವೆ ಬಣ್ಕರ್ ಅಂದರು. ಅದು ಒಂದು 100-120 ಥಿಯೇಟರ್ಗಳಲ್ಲಿ ಸ್ಕ್ರೀನಿಂಗ್ ಆದಮೇಲೆ ಆ ಪ್ರಿಂಟು ಡ್ಯಾಮೇಜ್ ಆಗೋದು. ಲ್ಯಾಬು ಇಲ್ಲ, ಈ ಕಡೆ ಏನು ಅಂತ ಗೊತ್ತಾಗ್ತಾ ಇದೆ, ಎಲ್ಲಿ ಪೈರಸಿ ಆಗುತ್ತೆ ಅಂತ ಗೊತ್ತಿಲ್ಲ. 5 ಕೋಟಿ ಹಾಕಿದ್ರು, 50 ಕೋಟಿ ಹಾಕಿದ್ರು, 100 ಕೋಟಿ ಹಾಕಿದ್ರು, ಬಂಡವಾಳ ಹಾಕಿದ್ರಿ. ನಿಮ್ಗೆ ಅದು ವಾಪಸ್ ಬರಲಿಕ್ಕೆ ನಿಮಗೆ ಯಾವ ಪ್ಲ್ಯಾಟ್ಫಾರ್ಮು ಇಲ್ಲ. ಹಾಗೆ ನಟ ನಟಿಯರು, ಹೊಸ ಪ್ರತಿಭೆಗಳು, ಪ್ರಯೋಗಾತ್ಮಕವಾದಂಥ ಚಿತ್ರಗಳು, ನಿಮ್ಮ ವಿಚಾರಧಾರೆಗಳು ಏನು, ನಿಮ್ಮ ಚಿಂತನೆಗಳು ಇವೆಲ್ಲ ಇದ್ದಾವೆ, ಅವೆಲ್ಲವೂ ಅಲ್ಲಿ ರೀಚ್ ಆದರೆ ಅಲ್ಟಿಮೇಟಾಗಿ ಏನು ಸರ್? ಕೊನೆಯದಾಗಿ ಕಡೆಯ ಪ್ರಶ್ನೆ, ನೀವು ನಿರ್ಮಾಪಕರ ಸಂಘ ಅಧ್ಯಕ್ಷರಾಗಿರೋದ್ರಿಂದ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರಿ. ನೀವು ಪೈರಸಿ ಬಗ್ಗೆ ಹೇಳಿದ್ರಿ, ಟೆಲಿಗ್ರಾಮಲ್ಲಿ ಆಗ್ತಾ ಇರುವಂಥ ಪೈರಸಿ ಬಗ್ಗೆ ಹೇಳಿದ್ರಿ, ಬೇರೆ ಬೇರೆದು. ನಾನೊಬ್ಬ ಪತ್ರಕರ್ತನಾಗಿ ಗಮನಿಸಿರೋ ಹಾಗೆ ನನಗನ್ಸಿದ್ದು, ಮುಕ್ತವಾಗಿ ಕೇಳಬೇಕು ಅಂತ ಅನಿಸಿದ್ದು, ಎಲ್ಲ ಭಾಷೆಯ ಚಿತ್ರರಂಗದಲ್ಲೂ ಕೂಡ ಸಮಸ್ಯೆ ಇದೆ, ಖಂಡಿತ ಇದೆ. ಅಲ್ಲಿ 200 ಸಿನಿಮಾ ಬರುತ್ತೆ, ಅಲ್ಲೂ ನಮ್ಮ ಥರನೇ 5 ಸಿನಿಮಾ ಹಿಟ್ ಆಗುತ್ತೆ, 95 ಸಿನಿಮಾ ಫ್ಲಾಪ್ ಆಗಿರುತ್ತೆ. ಅದರ ಆಚೆಗೂ ನೋಡಿದಾಗ ಕನ್ನಡ ಚಿತ್ರರಂಗದಲ್ಲಿ ಬೇರೆ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದ್ರೆ ಹೀರೋಗಳು, ದೊಡ್ಡ ಹೀರೋಗಳು ಅಂತಿರೋದು ಬಹಳ ಕಡಿಮೆ ಕನ್ನಡದಲ್ಲಿ ಮಾತ್ರ. ಅವರು ಸಿನಿಮಾ ಮಾಡ್ತಿಲ್ಲ ಅನ್ನೋದಂತೂ ಬಹಳ ಚಿತ್ರರಂಗಕ್ಕೆ ಬಹಳ ದೊಡ್ಡ ಡ್ರಾಬ್ಯಾಕ್. ಅದನ್ನು ಎಲ್ಲರೂ ಆಕ್ಸೆಪ್ಟ್ ಮಾಡ್ಕೋಬೇಕು. ಒಬ್ಬೊಬ್ರು 2 ಸಿನಿಮಾ ಮಾಡಿದ್ರು 5 ಹೀರೋಗಳಿಗೆ 10 ಸಿನಿಮಾ ವರ್ಷಕ್ಕೆ ಬರುತ್ತೆ. ಅದ್ರ ಜೊತೆಲಿ OTT ಇದು ಎಲ್ಲ ಬಂದಿರೋದ್ರಿಂದ ಕನ್ನಡ ಸಿನಿಮಾಗಳನ್ನ ಪೈರಸಿ ಬಂದಿದೆ. OTT ಅವರು ಕನ್ನಡ ಸಿನಿಮಾಗಳನ್ನ ತಗೊಳ್ತಿಲ್ಲ ಅನ್ನೋ ಒಂದು ಸರ್, ಪುಕ್ಸಟೆ ಇಲ್ಲಿ ಸಿಕ್ಕಾದ್ಮೇಲೆ ಯಾಕೆ ಸರ್ ತಗೊಂತಾರ ಅವರು? ಬದಲಾದ ಆವಿಷ್ಕಾರವನ್ನು ಕೂಡ ಹೇಳ್ಬಿಡ್ತೀನಿ. ಈಗ ನೋಡಿ, ವಾಟ್ ನೆಕ್ಸ್ಟ್ ಅಂತ ಸರ್ ನೀವು ನೋಡ್ಕೊಂಡು ಬನ್ನಿ. ಟೂರಿಂಗ್ ಟಾಕೀಸ್ ಇತ್ತು, ಪರದೆ ಹಾಕಿ ಟೆಂಟ್ ಹಾಕಿ ಬಿಡ್ತಿದ್ರು, ಅಲ್ಲಲ್ಲಿ ಬಿಡ್ತಾ ಇದ್ರು. ಆಮೇಲೆ ಪರ್ಮನೆಂಟ್ ಥಿಯೇಟ್ರ್ ಆಯಿತು ಅಲ್ವನಾ? ಆವಾಗ ಯಾವುದೇ ಟಿ ವಿ ಮಾಧ್ಯಮ, ಇಂಟರ್ನೆಟ್ಟು ಏನೂ ಇರಲಿಲ್ಲ, ಆಯಿತಾ? ಟ್ರ್ಯಾಕ್ಟರ್ಗಳಲ್ಲಿ ಮತ್ತು ಎತ್ತಿನ ಬಂಡಿಗಳಲ್ಲಿ ಥಿಯೇಟ್ರ್ಗಳಿಗೆ ಹೋಗಿ ಸಿನಿಮಾಗಳನ್ನ ನೋಡ್ಕೊಂಡು ಬಂದು ನಾನು ಹೋಗಿದ್ದೀನಿ, ನೋಡಿದ್ದೀನಿ. ಆ ಟ್ರ್ಯಾಕ್ಟ್ರಲ್ಲಿ ಮಳೆ ಬಂದಾಗ ಇದು ಮಾಡಿದಾಗ ಹೋಗಿ ನೋಡ್ಕೊಂಡು ಬಂದಿದ್ದೀವಿ, ಮಾಡ್ಕೊಂಡು ಅದನ್ನು ನೋಡಿದ್ದೀವಿ. ಬದಲಾದ ಆವಿಷ್ಕಾರಗಳು, ಬದಲಾದಂತಹ ಒಂದು ಆ ಟೆಕ್ನಿಕಲ್ ತಾಂತ್ರಿಕತೆ ಏನಿದೆಯಲ್ಲ, ಅದು ಯಾವ ಹಂತಕ್ಕೆ ಬಂದು ನಿಂತ್ಕೊಂತು ಅಂದರೆ, ಮೊದಲು ದೂರದರ್ಶನ ಇದ್ದಾಗ ಚಿತ್ರಮಂಜರಿ ಅಂತ ಬರ್ತಿತ್ತು ನಮ್ಮ ಕಾಲದಲ್ಲಿ. ಅವತ್ತೇನಪ್ಪ ಅಂದರೆ ಮುಂದಿನ ವಾರ ಬಿಡುಗಡೆ ಆಗೋದು, ನಾಳೆ ಶುಕ್ರವಾರ ಬಿಡುಗಡೆ ಆಗೋ ಚಿತ್ರಗಳ ಸಾಂಗ್ಗಳನ್ನು ನೋಡಲಿಕ್ಕೆ ಗುರುವಾರ ರಾತ್ರಿ ದೂರದರ್ಶನ ನೋಡ್ಕೊಂಡು ಕೂತ್ಕೊಂತಿದ್ವಿ ನಾವು. ಅಂದರೆ ಇಂತಿದ್ದ ಸಿನಿಮಾಗಳು ಬಿಡುಗಡೆ ಆಗ್ತಾ ಇರುತ್ತೆ, ನೋಡ್ಬಿಡೋಣ, ಅಣ್ಣವ್ರು ಬರ್ತಾ ಇದ್ದಾರೆ, ಅಣ್ಣವ್ರದ್ದು ಸಿನಿಮಾ, ರವಿ ಸರ್ ಸಿನಿಮಾ, ಅಂಬರೀಷ್ ಅಣ್ಣನ ಸಿನಿಮಾ, ವಿಷ್ಣು ಸರ್ ಸಿನಿಮಾ ಅಂತ ಈ ಥರ ಒಂದು ಕುತೂಹಲದಲ್ಲಿ ಕೂತ್ಕೊತಿದ್ವಿ. ನಂತರ ಏನಾಯಿತು, ಕ್ಯಾಸೆಟ್ ಬಂತು, DVD ಪ್ಲೇಯರ್ಸ್ ಬಂತು, ಇಂಟರ್ನೆಟ್ ಬಂತು. ಅಲ್ಲಿಂದ ಸ್ಟಾರ್ಟ್ ಆದದ್ದು ಅವತ್ತು ಆಡಿಯೋ ಕಂಪ್ನಿಯವ್ರು ಬಂದು ಮುಗಿಬಿದ್ದು ಕ್ಯಾಸೆಟ್ಗಳನ್ನು ತಗೊಂತಿದ್ವಿ ಹೋಗಿ. ಇವಾಗ ಒಂದು ಪೆನ್ ಡ್ರೈವಲ್ಲಿ ನನಗೆ ಆನಂದ ಆಡಿಯೋ ಮೋಹನ್ ಅವರು ಹೋಗ್ಬಿಟ್ರು ಪಾಪ, ನನಗೆ ಅವ್ರು ತೋರಿಸಿದ್ರು ಒಂದು ದಿವಸ. ಆ ಪೆನ್ ಡ್ರೈವ್ ಎಷ್ಟಿತ್ತಪ್ಪ ಅಂದರೆ ಇಷ್ಟಿತ್ತು ಅವ್ರ ಹತ್ರ, ಇಷ್ಟು ಪೆನ್ ಡ್ರೈವ್ ಇತ್ತು. ಈ ಪೆನ್ ಡ್ರೈವಲ್ಲಿ ನನ್ನ ಆನಂದ ಆಡಿಯೋನಲ್ಲಿ ಇರ್ತಕ್ಕಂಥ ಎಷ್ಟೋ ಲಕ್ಷ ಸಾಂಗ್ಗಳು ಇದರಲ್ಲಿದ್ದಾವೆ ಬಣ್ಕರ್ ಅಂದರು. ಗಾಬರಿ ಬಿದ್ದುಬಿಟ್ಟೆ ನಾನು. ಅಂದರೆ ತಾಂತ್ರಿಕತೆ ಯಾವ ಮಟ್ಟಕ್ಕೆ ಬದಲಾಗ್ತಾ ಹೋಯಿತು ಅಂತ. ನಾನು ಡಿಸ್ಟ್ರಿಬ್ಯೂಷನ್ ಮಾಡೋ ಸಂದರ್ಭದಲ್ಲಿ 56,000-60,000 ರೂಪಾಯಿ ಇತ್ತು ಒಂದು ಪ್ರಿಂಟು. ಆ ಪ್ರಿಂಟನ್ನು ಇಟ್ಕೊಂಡು ನಾನು ನನ್ನ ಗಾಂಧಿನಗರದ ಪ್ರವೀಣ್ ಮ್ಯಾನ್ಷನ್ಸ್ ಅಂಥೇಳಿ ಆಫೀಸು, ಅಲ್ಲಿ ನನ್ನ ಪ್ರಿಂಟ್ಗಳು ಇಟ್ಕೊಂಡು ನಾವು ಒಂದು 110-120 ಸೆಂಟ್ರ್ಗಳನ್ನು ರೀಚ್ ಮಾಡ್ತಿದ್ವಿ. ಅದು BNC ಸೆಂಟರ್ಸು. ಮೇನ್ ಥಿಯೇಟ್ರ್ KG ರೋಡ್ ಆದಮೇಲೆ ತುಮಕೂರು, ಪಾವಗಡ, ಇಲ್ಲಿ ಸರೌಂಡಿಂಗಲ್ಲಿ ಪೀಣ್ಯ, ದಾಸರಹಳ್ಳಿ, ಈಗ ಈ ಥರ ರಾಮನಗರ, ಮಂಡ್ಯ, ಈ ಥರ ಎಲ್ಲ ಮಾಡ್ಕೊಂಡು ಹೋಗಲ್ಲ. ಅದು ಒಂದು 100-120 ಥಿಯೇಟ್ರ್ಗಳಲ್ಲಿ ಸ್ಕ್ರೀನಿಂಗ್ ಆದಮೇಲೆ ಆ ಪ್ರಿಂಟು ಡ್ಯಾಮೇಜ್ ಆಗೋದು. ಡ್ಯಾಮೇಜ್ ಮೀನ್ಸ್ ಮಳೆ ಬಂದಂಗೆ ಆಗೋದು. ಅಂದರೆ ಒಂಥರ ಪ್ರಿಂಟು ಪಕ್ಕ ಇರ್ತಿರ್ಲಿಲ್ಲ. ಆ ಪ್ರೊಜೆಕ್ಟ್ರಲ್ಲಿ ಹಾಕಿ ರನ್ ಆಗ್ತಿತ್ತಲ್ಲ, ಅದರಿಂದ ಅಂಥೇಳಿ ಆ ಬಾಕ್ಸ್ಗಳನ್ನ ಎತ್ಕೊಂಬಂದು ಇಲ್ಲಿ ಇಟ್ಕೊಂಡು ನೆಕ್ಸ್ಟ್ ವೀಕಿಗೆ ಇನ್ನೊಂದು ಮೂರು ಪ್ರಿಂಟ್ಗಳನ್ನ ಕಳಿಸ್ತಾನೆ ಇರ್ತಿದ್ವಿ. ಇಂಥ ವಾತಾವರಣದಿಂದ ಇವತ್ತು ಯಾವ ಮಟ್ಟಕ್ಕೆ ಹೋಯ್ತು, ಲ್ಯಾಬ್ ಕ್ಲೋಸ್ ಆಗೋಯ್ತು. ಟೆಕ್ನಾಲಜಿ ಬೆಳೀತಾ
ನಿಮ್ಮ ಥಿಯೇಟ್ರಲ್ಲಿ ಒಂದು ಸರ್ವರ್ ಇಡ್ತಾರೆ. ಸರ್ವರ್ ಇಟ್ಬಿಟ್ಟು ಬಾಂಬೆನಲ್ಲೋ ಡೆಲ್ಲಿನಲ್ಲೋ ಕೂತ್ಕೊಂಡು ಒಂದು ಬಟನ್ ಒತ್ತಿದ್ರೆ ಆ ಸರ್ವರ್ಗೆ ಥ್ರೂ ಸ್ಯಾಟಲೈಟು ನಿಮಗೆ 28 ಶೋ ಡೌನ್ಲೋಡ್ ಆಗಿಬಿಡುತ್ತೆ. ಪರಿಸ್ಥಿತಿ ಯಾವ ಹಂತಕ್ಕೆ ಬಂತು? ಲ್ಯಾಬು ಇಲ್ಲ, ಈ ಕಡೆ ಏನು ಅಂತ ಗೊತ್ತಾಗ್ತಾ ಇದೆ. ಎಲ್ಲಿ ಪೈರಸಿ ಆಗುತ್ತೆ ಅಂತ ಗೊತ್ತಿಲ್ಲ. ಪೈರಸಿ ನೀವು ಎಲ್ಲಿ ಅಂತ ಮಾಡ್ತೀರಿ? ಯಾರು ಕೈಗೆ ಮಾಡಿ ಯಾರು ಬೇಕಾದ್ರೂ ಮಾಡ್ಬೋದಲ್ಲ. ಇವತ್ತು ಕ್ಯಾಮ್ರಾ ಪ್ರಿಂಟ್ಗಳು ಮೊದಲು ಬರ್ತಿತ್ತು, ಈಗ ಕ್ರಿಸ್ಟಲ್ ಕ್ಲಿಯರ್ ಡಿಜಿಟಲ್ ಪ್ರಿಂಟು ನಿಮಗೆಲ್ಲ ಪೈರಸಿಗಳನ್ನು ಸಿಗುತ್ತೆ. ಸೊ ಇವೆಲ್ಲ ಮೂಲ ಇವತ್ತಿನ ಚಿತ್ರರಂಗದ ಇಂಥ ಒಂದು ವಾತಾವರಣ. ಆಮೇಲೆ ಇನ್ನೊಂದು ಹೇಳಿದ್ರಿ ನೀವು, ನಟ ನಟಿಯರು ಬೇರೆ ಕಡೆ ತುಂಬ ಇದ್ದಾರೆ, ಇಲ್ಲಿ ಕಡಿಮೆ ಇದ್ದಾರೆ ಅಂತ. ದಯವಿಟ್ಟು ಕ್ಷಮಿಸಿ ಸರ್, ತುಂಬ ಜನ ಇದ್ದಾರೆ. ಒಳ್ಳೊಳ್ಳೆ ಪ್ರತಿಭೆ ಇರತಕ್ಕಂಥ ನಟ ನಟಿಯರು ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಆಗೋಗ್ಬಿಟ್ಟಿದ್ದಾರೆ. ಅಲ್ಲ, ಆದರೆ ನಿಮಗೆ ಅವ್ರನ್ನ ಪ್ರೊಜೆಕ್ಟ್ ಮಾಡೋದಕ್ಕೆ ಪ್ಲ್ಯಾಟ್ಫಾರ್ಮೇ ಇಲ್ವಲ್ಲ. ಈಗ ದಿಯಾ ಅಂತಕ್ಕಂಥ ಚಿತ್ರ, ಲವ್ ಮಾಕ್ಟೇಲ್ ಅಂತಕ್ಕಂಥ ಚಿತ್ರ ಬಿಡುಗಡೆ ಆದಾಗ ಯಾರು ನೋಡಿದ್ರು? ಎಷ್ಟು ಜನ ನೋಡಿದ್ರು? ಅದೇ ಫೇಸ್ಬುಕ್ಕಲ್ಲಿ ಬಂದಾದ ಮೇಲೆ ಅದ್ರದ್ದು ವಾತಾವರಣನೇ ಬೇರೆ ಥರ ಆಗೋಯ್ತು. ಆಮೇಲೆ ಅದರ ಎರಡೂ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದಂಥ ನಟ ನಟಿಯರು ಕೂಡ ಬ್ಯುಸಿ ಆಗೋಗ್ಬಿಟ್ರು, ಡೈರೆಕ್ಟ್ರು ಬ್ಯುಸಿ ಆಗೋಗ್ಬಿಟ್ರು. ಹಾಗೆ ನಿಮಗೆ ಒಂದು ಪ್ಲ್ಯಾಟ್ಫಾರ್ಮು ಬೇಕು. ಇವತ್ತು ನೋಡಿ, ನಾವು ರಾಜ್ಯ ಸರ್ಕಾರದ ನಾಳೆ ಮೀಟಿಂಗ್ ಇದೆ ಅಕಾಡೆಮಿನಲ್ಲಿ. ಈ OTTನ ನಾವೇ ಮಾಡಬೇಕು ಅಂಥೇಳಿ, ಅದು ಸರ್ಕಾರನೇ ಮಾಡಬೇಕು ಅಂತ ಒಂದು ನಡೆದಿದೆ. ಅಲ್ಲಿ ಈಗ ನೋಡಿ, 170 ಬದಲಾದ ಆವಿಷ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಆ ಪ್ರಿಂಟಿನ ವಿಚಾರ ಹೇಳಿದ್ದು, ಆಮೇಲೆ ಪರದೆ ಹಾಕಿ ಥಿಯೇಟ್ರ್ ತೋರಿಸಿ ಥಿಯೇಟ್ರ್ಗಳಿಂದ ಹಿಡಿದು ಇವತ್ತು ಯಾವ ಹಂತಕ್ಕೆ ಬಂದಿದೆ ಅಂದರೆ, ಸಿನಿ ಬಜಾರ್ ಅಂತಕ್ಕಂಥ ಒಂದು ಆ್ಯಪ್ ಇದೆ. ಭಾಸ್ಕರ್ ವೆಂಕಟೇಶ್ ಅಂತೇಳಿ ಅವರು ಆ ಆವಿಷ್ಕಾರದ ಉಸ್ತುವಾರಿ, ಅವರೇ MD. 177 ಕಂಟ್ರಿನಲ್ಲಿ ಅವರು ಸಿನಿಮಾವನ್ನು ಅವ್ರಲ್ಲಿ ಅಪ್ಲೋಡ್ ಮಾಡಿದ್ರೆ 177 ಕಂಟ್ರಿನಲ್ಲಿ ನೋಡ್ಬೋದು ಜನ. ಇನ್ನು ನೆಕ್ಸ್ಟ್ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂದರೆ, ನಾನು ಕೋಟ್ಯಾಂತರ ರೂಪಾಯಿ ಹಾಕಿ ಬಂಡವಾಳ ತಯಾರು ಮಾಡಿದಂಥ ಚಿತ್ರ ಬೇಡ, ನೀವೇ ಮಾಡಿದ್ದೀರಾ ಅಂತಲೇ ಇಟ್ಕೊಳ್ಳಿ. ನಿಮ್ಮ ಚಿತ್ರವನ್ನು ನೀವು 5 ಕೋಟಿ ಹಾಕಿದಿರೋ, 50 ಕೋಟಿ ಹಾಕಿದಿರೋ, 100 ಕೋಟಿ ಹಾಕಿದ್ರು ಬಂಡವಾಳ ಹಾಕಿದಿರಿ. ನಿಮ್ಗೆ ಅದು ವಾಪಸ್ ಬರಲಿಕ್ಕೆ ನಿಮಗೆ ಯಾವ ಪ್ಲ್ಯಾಟ್ಫಾರ್ಮು ಇಲ್ಲ. ಇವ್ರು ತೊಗೊತಾ ಇಲ್ಲ, ಯಾರು ಸ್ಯಾಟಲೈಟ್ ರೈಟ್ಸ್ ಅವ್ರು ತೊಗೊತಾ ಇಲ್ಲ, ನೆಗೆಟಿವ್ ರೈಟ್ಸ್ ಹೋಲ್ಡರ್ಸ್ಗಳಿಲ್ಲ, ಫೈನಾನ್ಷಿಯರ್ಸ್ಗಳು ಇಲ್ಲ. ನಿಮ್ಮ ಮನೆನೋ ಮಾಟವೋ ಏನೋ ಒಂದು ಮಾರಿ ನೀವು ಸಿನಿಮಾ ಮಾಡಿದಿರಿ, ನೀವು ಹಾಕಿದ ಬಂಡವಾಳಕ್ಕೆ ನಿಮಗೆ ವಾಪಸ್ ಬರೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಲ್ಲ ಸರ್. ಸರ್ಕಾರದ ಸವಲತ್ತುಗಳು ಕೊಡ್ತವೆ ಯಾವಾಗ ಥಿಯೇಟ್ರಿಕಲ್ಲಿ ರಿಲೀಸ್ ಆದರೆ. ಈಗ ಥಿಯೇಟ್ರ್ಗಳು ಉದ್ಧಾರ ಆಗಲಿ ಅಂತಲೇ ರಾಜ್ಯ ಸರ್ಕಾರ ಆಲ್ರೆಡಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಹೊಸದಾಗಿ ನಿಮ್ಮ ಜಾಗ ಇದ್ದು ಥಿಯೇಟ್ರ್ ಕಟ್ತೀರಿ ಅಂದರೆ 50 ಲಕ್ಷ ರೂಪಾಯಿ ಧನ ಸಹಾಯ ಕೊಡ್ತಾರೆ. ಅದೇ ಥಿಯೇಟ್ರ್ ಇದ್ದು ಅಕಸ್ಮಾತ್ ರಿನ್ಯೂವೇಷನ್ ಆಗಿಲ್ಲ ಅಂದರೆ 25 ಲಕ್ಷ ರೂಪಾಯಿ ಹಣ ಕೊಡ್ತಾರೆ ಥಿಯೇಟ್ರನ್ನ ರಿನ್ಯೂವಲ್ ಮಾಡೋದಕ್ಕೆ. ಬಟ್ ಕಂಡೀಷನ್ ಏನು? 325 ದಿವಸನೂ ನೀವು ಇದನ್ನೇ ಓಡಿಸ್ಬೇಕು. ಯಾವುದು? ಕನ್ನಡ ಸಿನಿಮಾನೇ ಹಾಕಬೇಕು ವರ್ಷ ಪೂರ್ತಿ. ಅಂಥ ಒಂದು ವಾತಾವರಣ ಸೃಷ್ಟಿಯಾಗಿ ಇವತ್ತಿಗೆ ಆ ಹಣ ತಗೊಳ್ಳೋಕ್ಕೂ ಕೂಡ ನಮ್ಮ ಥಿಯೇಟ್ರ್ನವರು ಹೆದರ್ತಾ ಇದ್ದಾರೆ. ಸಪೋಸ್ ಏನೋ ಬೇರೆ ಲ್ಯಾಂಗ್ವೇಜ್ ಪಿಕ್ಚರ್ ಹಾಕ್ಬಿಟ್ರಿ ಅಂದರೆ ಅದು ಪೆನಾಲ್ಟಿ ಹಾಕಿ ದಂಡ ವಸೂಲಿ ಮಾಡ್ತಾರೆ. ಸೊ ಬದಲಾದ ಆವಿಷ್ಕಾರ. ತಿರುಗಿ ಸಿನಿ ಬಜಾರ್ಗೆ ಬರ್ತೀನಿ. 177 ಕಂಟ್ರಿನಲ್ಲಿ ಅದು ಟೆಲಿಕಾಸ್ಟ್ ಆಗುತ್ತೆ. ಯಾರೇ ಒಮ್ಮೆಲೆ ಸಬ್ಸ್ಕ್ರಿಪ್ಷನ್ ಇರಲಿಲ್ಲ, ಈಗ ಸಬ್ಸ್ಕ್ರಿಪ್ಷನ್ ಮಾಡಿದ್ದಾರೆ 25-30 ರೂಪಾಯಿ ಅಂತೇಳಿ. ನೀವು ಸ್ಕ್ಯಾನ್ ಮಾಡಿ ಸಿನಿಮಾ ನೋಡಿ. ಈಗ ನೀವು ನಿಮ್ಮದು ಸ್ಕ್ಯಾನರಲ್ಲಿ ಮಾಡಿ 100 ರೂಪಾಯಿನೋ 200 ರೂಪಾಯಿ ಕಳಿಸ್ತೀರಿ ಗೊತ್ತಾ? ಅದೇ ರೀತಿ ಸ್ಕ್ಯಾನ್ ಮಾಡಿದ ತಕ್ಷಣವೇ ಅಲ್ಲಿ ಮೆನು ಓಪನ್ ಆಗುತ್ತೆ. ನಿಮಗೆ ಯಾವ ಸಿನಿಮಾ ಬೇಕೋ ಅದನ್ನು ಒತ್ತಿ ಆನ್ಲೈನಲ್ಲಿ ನೀವು 50 ರೂಪೀಸೋ 40 ರೂಪೀಸೋ 30 ರೂಪೀಸೋ ಅದೇನು ಫಿಕ್ಸ್ ಮಾಡಿರ್ತಾರೋ ಅದನ್ನು ಹಾಕಿದ್ರೆ ಇಮಿಡಿಯೇಟಾಗಿ ನಿಮ್ಗೆ ಅಲ್ಲಿ ಸಿನಿಮಾ ಅಪಿಯರ್ ಆಗುತ್ತೆ. ನೋಡ್ಕೊಂಡು ಕೂತ್ಕೊಳ್ಳಿ, ಕನೆಕ್ಟ್ ಮಾಡ್ಕೊಳ್ಳಿ, ಲ್ಯಾಪ್ಟಾಪಿಗೆ ಮಾಡ್ಕೊಳ್ಳಿ, ಟಿವಿಗೆ ಮಾಡ್ಕೊಳ್ಳಿ, ಮೊಬೈಲಲ್ಲೇ ನೋಡ್ಕೊಳ್ಳಿ. ಈ ಥರದ್ದು ಇಂಥ ಒಂದು ವಿಚಾರಕ್ಕೆ ನಾನು ಮೊನ್ನೆ ಅಕಾಡೆಮಿನಲ್ಲೂ ಮಾತಾಡಿ ಬಂದಿದ್ದೀನಿ. ಈಗ ತಿರುಗಿ ಕೇಂದ್ರ ಸರ್ಕಾರಕ್ಕೂ ಕೂಡ ಇದರದ್ದು ಪ್ರಪೋಸಲ್ ಹೋಗ್ತಾ ಇದೆ. ಇದನ್ನು ಮಾಡೋದ್ರಿಂದ ಏನೇ ಟ್ಯಾಕ್ಸೇಷನ್ ಬಂದರೂ ಕೂಡ ಯಾರೂ ಸರ್ಕಾರಕ್ಕೆ ಮೋಸ ಮಾಡೋಕ್ಕಾಗಲ್ಲ. ಟ್ಯಾಕ್ಸ್ ಏನಿದ್ರು ಅಪ್ಡೇಟ್ ಇರ್ತದೆ, ಆನ್ಲೈನಲ್ಲೇ ಇರ್ತದೆ. ಎಲ್ಲ ಸಿನಿಮಾ ನೋಡೋರು ಕೂಡ ಆನ್ಲೈನಲ್ಲೇ ಟ್ರಾನ್ಸ್ಫರ್ ಮಾಡಿರ್ತಾರೆ. ಅಲ್ಲಿಂದ ಏನೇನಾಗಬೇಕು ಅಂತಕ್ಕಂಥದ್ದು ಒಂದು ಮಾನಿಟ್ರಿಂಗ್ ಮಾಡೋದಕ್ಕೆ ಪಕ್ಕ ಆಗುತ್ತೆ. ಅದಕ್ಕೆ ಈಗ ಸಾಧು ಕೋಕಿಲ್ ಅವ್ರ ಹತ್ರ ಮಾತಾಡಿ ಈಗ ಅಕಾಡೆಮಿನಲ್ಲಿ ಅದ್ರದ್ದೊಂದು ಪ್ರಪೋಸಲ್ಸ್ನ ನಾಳೆ 13ನೇ ತಾರೀಕು ಮೀಟಿಂಗ್ ಇದೆ, ಅವಾಗ ಅದನ್ನು ಕೊಡ್ತಾ ಇದ್ದೀವಿ. ಸರ್ಕಾರವೂ ಸುಭಿಕ್ಷವಾಗಿರ್ಬೋದು. ಹಾಗೆ ನಟ ನಟಿಯರು, ಹೊಸ ಪ್ರತಿಭೆಗಳು, ಪ್ರಯೋಗಾತ್ಮಕವಾದಂಥ ಚಿತ್ರಗಳು, ನಿಮ್ಮ ವಿಚಾರಧಾರೆಗಳು ಏನು, ನಿಮ್ಮ ಚಿಂತನೆಗಳು ಇವೆಲ್ಲ ಇದ್ದಾವೆ, ಅವೆಲ್ಲವೂ ಅಲ್ಲಿ ರೀಚ್ ಆದರೆ ಅಲ್ಟಿಮೇಟಾಗಿ ಏನು ಸರ್? ಅಲ್ಟಿಮೇಟ್ ಏನು ಹೇಳಿ? ನೀವು ಮಾಡ್ತಕ್ಕಂಥ ಒಂದು ಚಿತ್ರ ಏನಿದೆ ಅದರ ಕಂಟೆಂಟು ಸಮಾಜಕ್ಕೆ ಗೊತ್ತಾಗಬೇಕು, ಒಂದು. ಎರಡನೇದು, ನಿಮ್ಮ ನಟ ನಟಿಯರು ಫೇಮಸ್ ಆಗಬೇಕು. ಚಿತ್ರಮಂದಿರ ಇವತ್ತು ಯಾಕೆ 3 ದಿವಸಕ್ಕೆ ನಾವು ತೆಗಿತಾ ಇದ್ದೀವಿ ಅಂದರೆ ಥಿಯೇಟ್ರಿಗೆ ಯಾರೂ ಬರಲ್ಲ ಅಂದಮೇಲೆ ಯಾಕೆ? ಇವತ್ತು
ರೂಪಾಯಿ ಕೊಟ್ಟು ನೀವು ಮನೆ ಮಂದಿ ಎಲ್ಲ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದೀರಿ, ಅದಕ್ಕೆ ಖರ್ಚಾಗೋದು 50 ರೂಪಾಯಿ. ಇವತ್ತು ನೀವು ಥಿಯೇಟ್ರ್ಗಳಿಗೆ ಹೋದರೆ ಏನಾಗುತ್ತೆ? ಮಲ್ಟಿಪ್ಲೆಕ್ಸ್ಗಳಲ್ಲಿ ಏನಾಗಿದೆ? ಒಂದು ಬಾಟ್ಲ್ ನೀರು 80 ರೂಪಾಯಿ 100 ರೂಪಾಯಿ ಮಾರ್ತಾರೆ ಎಲ್ಲಿ ಮಲ್ಟಿಪ್ಲೆಕ್ಸಲ್ಲಿ. ಅವ್ರಿಗೆ ನಿಯಮಗಳು ಅನ್ನೋದೇ ಇಲ್ಲ, ಆಯಿತಾ? ಪ್ರಾದೇಶಿಕ ಭಾಷೆಯ ಚಿತ್ರಗಳಿಗೆ ಒತ್ತು ಕೊಡ್ತೀವಿ ಅಂತಕ್ಕಂಥ ಒಂದು ನಿಬಂಧನೆಗಳ ಮೇಲೆ ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನ್ಸ್ಗಳನ್ನ ಮಲ್ಟಿಪ್ಲೆಕ್ಸ್ಗೆ ತಂದುಬಿಟ್ಟಿರ್ತಾರೆ. ಪ್ರಾದೇಶಿಕ ಭಾಷೆಗಳಿಗೆ ಮಾನ್ಯತೆ ಕೊಡ್ತಾ ಇದ್ದೀರಾ? ಕೊಡ್ತಾ ಇಲ್ಲ ಅಲ್ವಾ? ಸೊ ಈ ಥರದ ಸುಮಾರು ಗೊಂದಲಗಳು ಬಂದ 2 ಶೋ ಆಗಿಲ್ಲ ಸರ್, ಡ್ಯೂ ಟು ಲ್ಯಾಕ್ ಆಫ್ ಆಡಿಯನ್ಸ್ ನಾವು ಕ್ಲೋಸ್ ಮಾಡಿಬಿಟ್ವಿ. ಈಗ ನಮ್ಗೆ ಇಲ್ಲಿ ಹೊಸದಾಗಿ ರಿಲೀಸ್ ಆಗೋ ಸಿನಿಮಾಗಳು ಥಿಯೇಟ್ರ್ ಪ್ರೊಡ್ಯೂಸರ್ಸ್ಗಳೆಲ್ಲ ಬರ್ತಾರೆ, ಸರ್ ಹಿಂಗಾಗಿದೆ. ನಾವು ಅವ್ರಿಗೆ PVR ಅವ್ರಿಗೋ ಇವ್ರಿಗೋ ಯಾರಿಗೋ ಒಬ್ರಿಗೆ ಫೋನ್ ಮಾಡ್ತೀವಿ, ಏನು ಸರ್ ಹಿಂಗಾಗಿದೆ ಅಂದರೆ, ಸರ್ ವಾಂಟ್ ಆಫ್ ಆಡಿಯನ್ಸು ಸರ್ ಅಂತಾರೆ. ಏನು ಮಾಡೋಕ್ಕಾಗದಿರೋಂಥ ವಾತಾವರಣ. ಈಗ ನಾನು ಹೇಳಿದ್ನಲ್ಲ, ಈ ಥರದ್ದು ಏನು ಸರ್ಕಾರ ಮುಂಚೂಣಿನಲ್ಲಿ ನಿಂತಿದೆ ಇವಾಗ, ಅದಕ್ಕೆ ಸರ್ಕಾರಕ್ಕೆ ಪೂರಕವಾಗಿ ಈ ಥರದ್ದು ಎಲ್ಲ ಬದಲಾದ ಆವಿಷ್ಕಾರ, ಈ ಬದಲಾದಂಥ ಒಂದು ತಾಂತ್ರಿಕತೆಯನ್ನು ಇಟ್ಕೊಂಡು ಹ್ಯಾಂಡಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದು ನಾಳೆಲ್ಲ ನಾಡಿದ್ದು 13ನೇ ತಾರೀಕು ಮೀಟಿಂಗ್ ಇದೆ ಸರ್. ಎಸ್ ಸರ್, ಥ್ಯಾಂಕ್ ಯು. ನಮಸ್ಕಾರ. ಡೈಲಿ ಮಾಧ್ಯಮ ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ ಎರಡನ್ನೂ ಸೇರಿ, ಇನ್ಫೋಟೈನ್ಮೆಂಟ್ ಎರಡನ್ನೂ ಕೊಡ್ತಕ್ಕಂಥ ಒಂದು ಮಾಧ್ಯಮ ಇದು. ತುಂಬ ಭಾಳ ಒಳ್ಳೆ ಒಂದು ಚಾನಲ್ ಇದು. ನನಗೆ ಈಗ ತಾನೇ ಇಂಟರ್ವ್ಯೂ ಮಾಡಿದ್ರು, ಭಾಳ ದಿನಗಳಾದಮೇಲೆ ತುಂಬ ತೃಪ್ತಿಕೊಂಡಂಥ ಇಂಟರ್ವ್ಯೂ ಇದು. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಈ ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.